ನಿಮ್ಮ ಮಗ ಬರೋ ಟೈಮ್ ಆಯಿತು ಅತ್ತೆ. ಅಡುಗೆ ಮಾಡಿಲ್ಲ, ಸೌದೆ ಒಂದು ಇಲ್ಲ ಮುಗಿದೋಗಿದ್ದಾವೆ. ನಾನು ನೋಡಿಕೊಂಡೇ ಇಲ್ಲ. ಸ್ವಲ್ಪ ಹೊರಗಡೆ ಹೋಗಿ ಸೌದೆ ತರೋಣ, ಬರ್ತೀರಾತೆ. ನಾನು ಯಾವತ್ತೂ ಕಾಡೊಳಗಡೆ ಎಲ್ಲ ಹೋಗಿಲ್ಲ, ನನಗೆ ಸ್ವಲ್ಪ ಭಯ ಆಗುತ್ತೆ. ಒಂದು ಸ್ವಲ್ಪ ನೀವು ನನಗೆ ದಾರಿನ ತೋರಿಸಿ ಮತ್ತೆ ಪರಿಚಯ ಮಾಡಿ ಕೊಡ್ತೀರಾತೆ. ಬೇಗ ಸೌದೆ ಕಟ್ಕೊಂಡು ಬಂದು ಅಡುಗೆ ಮಾಡಬೇಕು. ಬನ್ನಿ ಅತ್ತೆ, ಹೋಗಿ ಬರೋಣ. ಅತ್ತೆ ಸ್ವಲ್ಪ ಬೇಗ ಬೇಗ ಬನ್ನಿ ಅತ್ತೆ. ಇವತ್ತೊಂದು ದಿನ, ನಾಳೆಯಿಂದ ನಾನು ಎಲ್ಲ ನೋಡ್ಕೊಳ್ತೀನಿ. ನಂದು ತಪ್ಪಾಯಿತು ಅತ್ತೆ. ಬನ್ನಿ ಹೋಗೋಣ, ನೀವೇನು ಒತ್ಕೊಳ್ಬೇಡಿ, ನಾನೇ ಒತ್ಕೊಳ್ತೀನಿ. ಬನ್ನಿ. ಆಯಿತು ಸೊಸೆ ಮುದ್ದು, ನಡಿ ಹೋಗೋಣ. ದಾರಿಯೆಲ್ಲ ತೋರಿಸ್ತೀನಿ ನಾನು. ನಿಮ್ಮ ಮಾವನಿಗೆ, ನಿನ್ನ ಗಂಡನಿಗೆ ಸೌದೆ ಒತ್ಕೊಂಬಂದು ಅಡುಗೆ ಮಾಡಿಟ್ಟಿದ್ದ ಎಲ್ಲ ನಾನು ಎಲ್ಲೆಲ್ಲಿಂದ ತರ್ತಿದ್ದೆ ಅನ್ನೋದನ್ನ ನಿಮಗೂ ಕೂಡ ತೋರಿಸಿ ಪರಿಚಯ ಮಾಡ್ಕೊಡ್ತೀನಿ. ನಡಿ ಹೋಗೋಣ. ಲೇ ಸೊಸೆ ಮುದ್ದು, ನೋಡು, ಇದು ನಾನು ನಿಮ್ಮ ಮಾವನಿಗೆ, ನಿನ್ನ ಗಂಡ ಇದ್ದಾನಲ್ಲ ನನ್ನ ಮಗ, ಅವನಿಗೆ ಬೇಸಿಕ್ಕಕ್ಕೆ ಸೌದೆ ತಗೊಂಡು ಹೋಗ್ತಿದ್ದಂಥ ಜಾಗ ಇದು. ಇದು ಇನ್ನು ಮೊದಲು ಅಂದರೆ ಆರಂಭ. ಒಳಗಡೆ ತುಂಬ ದೊಡ್ಡ ಕಾಡಿದೆ, ದೊಡ್ಡ ಅಭಯಾರಣ್ಯ ಇದು. ತುಂಬ ದೊಡ್ಡ. ಒಳಗಡೆ ಹುಲಿ, ಚಿರತೆ ಎಲ್ಲ ಕಾಡು ಪ್ರಾಣಿಗಳು ತುಂಬನೇ ಇದ್ದಾವೆ. ನಾವು ಒಳಗಡೆ ಹೋಗೋಕ್ಕಾಗಲ್ಲ. ಈಗ ಇಲ್ಲಿದ್ದೀವಲ್ಲ, ಇಲ್ಲೇ ನೋಡು, ನಿಮಗೆ ಯಾರೋ ಬೇಕು, ಬೇಗ ಒಂದು ಹೊರೆ ಕಟ್ಕೊಂಡು ಜಲ್ದು ಹೋಗಿ ಅಡುಗೆ ಮಾಡೋಣ. ನಾನು ಸಹಾಯ ಮಾಡಿಕೊಡ್ತೀನಿ. ನಾನು ಅಷ್ಟೊತ್ತ ಮರದ ಕೆಳಗೆ ಕುಂತಿರ್ತೀನಿ. ನೀನು ಬೇಗ ಬೇಗ ಕಟ್ಕೊಳ್ಳೆ ಸೊಸೆ ಮುದ್ದು, ಆಯಿತಾ? ಸರಿ, ನಾನು ಇಲ್ಲಿ ಕುತ್ಕೊಂತೀನಿ. ಜಲ್ದಿ ಕಟ್ಕೊಂಡು ಕೂಗು.